ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಈಗ ಸುಮಾರು ದಿನ ಆಯಿತು ನಾನು ಜಪದಿಂದ ಮಾಡದಂಥ ಮಹತ್ವದ ಕೆಲಸ, ಜೊತೆಗೆ ರಾಯರ ಪವಾಡ ಇದನ್ನು ಹೇಳ್ತಾನೆ ಬರ್ತಾನೆ ಇದ್ದೇನೆ. ಬಹುಶಃ ತುಂಬ ಜನ ಒಂದಿಬ್ರು ಕಾಲ್ ಮಾಡಿದ್ರು, ನಾವು ಎಷ್ಟು ಜಪ ಮಾಡ್ತೀವಮ್ಮ, ಎಷ್ಟು ಇದು ಮಾಡ್ತೀವಿ, ಆದರೂ ನಮ್ಮನೆ ಸಮಸ್ಯೆನೇ ನಮಗೆ ಬಗೆಹರಿತಾ ಇಲ್ಲ ಅಂತ. ಜಪಕ್ಕೂ ಒಂದು ಕಾರಣ ಇದೆ. ಏನೇನು ಒಟ್ಟಾರೆ ನಾವು ಜಪ ಮಾಡಿದ್ವಿ ಅಂದ್ರಲ್ಲ ಆಗೋದಿಲ್ಲ. ಅದಕ್ಕೆ ಆದಂತಹ ಸಮಯ, ಅದಕ್ಕೆ ಆದಂತಹ ಶಿಸ್ತು, ಅದಕ್ಕೆ ಆದಂತಹ ಭಕ್ತಿ ಶ್ರದ್ಧೆ ಎಲ್ಲ ಇರಬೇಕು. ಇದ್ದಾಗ ಅದು ಸಾಧ್ಯ ಆಗುತ್ತೆ, ಖಂಡಿತವಾಗಿ ಸಾಧ್ಯ. ತುಂಬ ಜನರಿಗೆ ಸಾಧ್ಯ ಆಗಿದೆ ಈಗ. ಯಾಕಂದರೆ ತುಂಬ ಜನ ಈಗ ಕಾಲ್ಗಳನ್ನು ಮಾಡ್ತಾರೆ, ಇಲ್ಲಮ್ಮ ನಾನು ಹೀಗೆ ಮಾಡ್ತಾ ಇದ್ದೆ, ನಾನು ತುಂಬ ಜನರಿಗೆ ಹೇಳಿದ್ದಾಗಿದೆಯಮ್ಮ, ನಾನು ರಾಯರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಅಂತೆಲ್ಲ ಹೇಳ್ತಾರೆ. ಭಾಳ ಖುಷಿಯಾಗುತ್ತೆ ಅದು ಹಾಗೆಲ್ಲ ಕೇಳಿದಾಗ. ಸಿದ್ಧಿ ಆಗುತ್ತೆ. ನಾವೇನು ಜಪಗಳನ್ನು ಮಾಡ್ತಾ ಹೋಗ್ತದೆ ಒಂದು ದಿವಸ ಎರಡು ದಿವಸದಲ್ಲಿ ಆಗುವಂಥದ್ದು ಖಂಡಿತ ಅಲ್ಲ. ಅದಕ್ಕಷ್ಟೇ ಶ್ರದ್ಧೆ, ತಾಳ್ಮೆ ಬೇಕು, ಮತ್ತು ಸಮಯನೂ ಬೇಕು, ತಾಳ್ಮೆನೂ ಬೇಕು. ಇದೆರಡಿದ್ರೇ ಅಲ್ಲಿ ಕರೆಕ್ಟಾಗಿ ಅದು ಇದಾಗ್ಲಿಕ್ಕೆ ಸಾಧ್ಯ. ಇಲ್ಲಾಂದರೆ ನಮಗೆ ಎಷ್ಟು ಮಾಡಲಿಕ್ಕಾಗುತ್ತೆ ಅಷ್ಟು ರಾಯರ ಸ್ಮರಣೆಯನ್ನು ಮಾಡಿ ನಾವು ಇದು ಮಾಡ್ಬೋದು. ಆದರೆ ಮಂತ್ರಗಳನ್ನು ನಾವು ಸಿದ್ಧಿ ಮಾಡ್ಕೋತಾ ಇದ್ದೀವಿ ಅಂತಾದರೆ ತುಂಬ ಕಷ್ಟಗಳಿದೆ. ನಾನೀಗ ಹೇಳ್ತಾ ಇದ್ದೀನಿ ನನಗೇನು ಆಗಲ್ಲ ಅಂತ ಹೇಳಿದರೆ ಆಗೋದಿಲ್ಲ. ಹಾಗೆ ಮತ್ತೊಬ್ಬರು ಕಾಲ್ ಮಾಡಿದರು ನನಗೆ, ಇಲ್ಲಮ್ಮ ನಾನು ತುಂಬ ಧ್ಯಾನ ಮಾಡ್ತೀನಿ, ತುಂಬ ಜಪಗಳನ್ನು ಇದು ಮಾಡ್ತೀನಿ, ನಾನು ತುಂಬ ಪವಾಡಗಳಾಗಿದೆ ಅಮ್ಮ, ನನ್ನ ಜವಾಬ್ದಾರಿ ರಾಯರು ನೋಡ್ಕೋತಾರೆ, ಆದರೆ ಬೇರೆಯವರ ಜವಾಬ್ದಾರಿಯನ್ನು ಅಂದರೆ ತಾನು ಸೀದಾ ಬರೋಕ್ಕಾಗಲ್ಲಲ್ವಾ, ಒಂದೊಂದು ಹೊತ್ತಲ್ಲಿ ನಮ್ಮ ಮೂಲಕ ಅದನ್ನು ಆ ಕೆಲಸವನ್ನು ಮಾಡಿಸ್ತಾರೆ ರಾಯರು ಅಂತ. ಹಾಗಾದರೆ ಏನು ಪವಾಡ ಆಯಿತು ಹೇಳಿ ಅಂತ ಅಂದಾಗ ಅವ್ರು ಹೇಳ್ತಾರೆ, ಒಂದು ಪ್ರೆಗ್ನೆಂಟ್ ಇರುವಂಥ ಹುಡುಗಿ, ಸಾಧಾರಣ ಆ ಹುಡುಗಿಗೆ ಮದುವೆ ಆಗುತ್ತೆ 19 ಒಂದು 20ರಲ್ಲಿ ಮದುವೆ ಆಗಿದೆ ಇರಬೇಕು. 21ನೇ ವಯಸ್ಸಿನಲ್ಲಿ ಆ ಹುಡುಗಿ ಪ್ರೆಗ್ನೆಂಟ್ ಆಗಿದ್ದಾಳೆ, ಗರ್ಭಿಣಿ ಆಗಿದ್ದಾಳೆ. ಅವಳು ಇವ್ರು 4-5 ತಿಂಗಳಾಯಿತು ಅಷ್ಟೇ. ಒಂದು ಸಲ 2 ಸಲ ಟೆಸ್ಟಿಗೆ ಹೋಗ್ತಾರೆ, ಅಷ್ಟೇನದು ಗೊತ್ತಾಗಲ್ಲ. ಎರಡನೇ ಮತ್ತೆ ಟೆಸ್ಟಿಗೆ ಹೋದಾಗ 2 ತಿಂಗಳ ಮುಂಚಿತ, ಈಗ 2 ತಿಂಗಳ ಮುಂಚಿತ, ಈಗ ಮೊನ್ನೆ ಅಷ್ಟೇ ಟೆಸ್ಟಿಗೆ ಹೋಗಿ ಬಂದಿದ್ದಾಳೆ ಹೆಣ್ಣುಮಗಳು. ಹೋಗಿ 2 ತಿಂಗಳ ಹಿಂದೆ ಮತ್ತೆ ಸ್ಕ್ಯಾನ್ ಮಾಡಿ ನೋಡುವಾಗ ಗೊತ್ತಾಗಿರೋದೇನೆಂದರೆ ಅವಳಿ ಜವಳಿ ಮಕ್ಕಳಿದ್ದಾರೆ ಅಂತ. ಅವಾಗ ಹೇಳ್ತಾರೆ, ನಿನಗೆ ಅವಳಿ ಜವಳಿ ಮಕ್ಕಳಮ್ಮ, ಅವಳಿ ಜವಳಿ ಮಕ್ಕಳು ಕಾಣ್ತಾ ಇದ್ದಾರೆ. ಆದರೆ ಇಲ್ಲೊಂದು ಮಿಸ್ಟಿಕ್ ಏನು ಅಂದರೆ, ಒಂದು ಮಗು ಗರ್ಭಕೋಶದಲ್ಲಿ ಬೆಳೀತಾ ಇದೆ, ಇನ್ನೊಂದು ಮಗು ಟ್ಯೂಬಲ್ ಬೆಳೀತಾ ಇದೆ ಅಂತಾರೆ. ಅದು ಬಹುಶಃ ಗರ್ಭಕೋಶದಲ್ಲಿ ಬೆಳೆಯುವಂಥ ಮಕ್ಕಳು ಮಾತ್ರ ಸರಿಯಾಗಿ ಕರೆಕ್ಟಾಗಿ ಡೆಲಿವರಿನೂ ಆಗ್ಬೋದು, ಅಥವಾ ಸಿಜೇರಿಯನ್ ಮಾಡಿನೂ ತೆಗಿಬೋದು, ಅದೇನಿಲ್ಲ. ಆದರೆ ಈ ಟ್ಯೂಬಲ್ ಬೆಳೆದಿರುವಂಥ ಮಕ್ಕಳನ್ನು ಬೇಗ ತೆಗೆದು ಬಿಡ್ತಾರೆ. ಯಾಕಂದರೆ ತಾಯಿಯ ಜೀವಕ್ಕೂ ಅಪಾಯ ಆಗುವಂಥ ಸಾಧ್ಯತೆ ಇದೆ ಅಂತ, ಅಥವಾ ಮಗು ಅಂಗವಿಕಲ ಆಗ್ಬೋದು, ಅಥವಾ ಇನ್ನೇನಾದರೂ ಆಗಿ ಹುಟ್ಟಬಹುದು ಮಗು ಅನ್ನೋ ಕಾರಣಕ್ಕೆ ತೆಗೆಸ್ತಾರೆ. ಈಗ ಎಲ್ಲ ಬದಿಗೂ ಹೆಚ್ಚಾಗಿ ಅದು ಜಾಸ್ತಿ ಆಗಿದೆ. ಅದು ಫುಡ್ಡಿಂದ ಬರುತ್ತೋ ಏನು ಏದು ಗೊತ್ತಿಲ್ಲ, ಆ ರೀತಿಯೆಲ್ಲ ಮುಂಚೆ ಇರಲಿಲ್ಲ. ಈಗ ಯಾರು ಕೇಳಿದ್ರು ಅಬಾರ್ಷನ್ ಆಯಿತು, 3 ತಿಂಗಳಿಗಾಯಿತು, 4 ತಿಂಗಳಿಗಾಯಿತು, ಏನಾಗಿದೆ ಇಲ್ಲ ಟ್ಯೂಬಲ್ ಮಗು ಬೆಳೆದಿದೆಯಂತೆ ಅಂತ ಹೀಗೆಲ್ಲ ಹೇಳಿ ತುಂಬ ಕೇಳಿದ್ವಿ ನಾವು. ಹಾಗೆ ಈ ಹೆಣ್ಮಗಳಿಗೂ ತಾಯಿ ಕರ್ಕೊಂಡು ಹೋಗ್ತಾರೆ, 2 ತಿಂಗಳು ಮುಂಚೆ ಸ್ಕ್ಯಾನಿಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಅವ್ರು ಹೇಳ್ತಾರೆ, ಇಲ್ಲಮ್ಮ ತೆಗಿಲೇಬೇಕು, ಅದನ್ನು ತೆಗೆದೇ ಇದ್ದರೆ ತುಂಬ ಕಷ್ಟ. ಏನು ಗರ್ಭಕೋಶದಲ್ಲಿ ಮಗು ಇದೆ ಅದನ್ನು ತೆಗೆಯೋದು ಬೇಡ, ಈ ಮಗುನ ತೆಗೆದಬೇಕು, ಅದಕ್ಕೆ ಆಪ್ರೇಷನ್ ಮಾಡಲೇಬೇಕು. ನೋಡಿ, 21 ವರ್ಷದ ಹುಡುಗಿ ಯಾವುದನ್ನು ತಡ್ಕೊಳ್ಳೋಕೆ ಸಾಧ್ಯ ಇದೆ? ಈಗ 21 ವರ್ಷಕ್ಕೆ ಮಕ್ಕಳು ಕಾಲೇಜಿಗೆ ಹೋಗ್ತಾರೆ ಅಲ್ವಾ, ಅಂಥದ್ರಲ್ಲಿ ಈಗ ಪಾಪ ಅದು ಗರ್ಭಿಣಿ ಒಂದು ಕಡೆಯಲ್ಲಾದರೆ ಇನ್ನೊಂದು ಕಡೆಯಲ್ಲಿ ಈ ರೀತಿ ತಾಯಿಗೆ ಚಿಂತೆ ಆಗುತ್ತೆ. ಆವಾಗ ತಾಯಿಗೆ ತುಂಬ ಚಿಂತೆ ಆಗುತ್ತೆ, ಇದು ಏನಾಗೋಯ್ತಿದ್ದೀರಿ, ಒಂದೇ ಆಗಿದ್ರು ತೊಂದರೆ ಇಲ್ಲ ಆಗಿತ್ತಲ್ಲ, ಈ 2 ಮಕ್ಕಳನ್ನು ಕೊಟ್ಟು ಇದು ಈ ರೀತಿ ಆಗೋಯ್ತಲ್ಲ ಅಂತ ತಾಯಿ ಚಿಂತೆಯನ್ನು ಮಾಡಿ ತನ್ನ ಸಂಬಂಧಿಗಳಿಗೆ ಅಂದರೆ ರಾಯರ ಭಕ್ತರಿಗೊಬ್ರಿಗೆ ಕಾಲ್ ಮಾಡ್ತಾರೆ. ಅವರು ಕಾಲ್ ಮಾಡಿ ಹೇಳ್ತಾರೆ, ಇಲ್ಲ ಹೀಗೀಗೆ ಅಂತ ಹೇಳಿದ್ದಾರೆ ಡಾಕ್ಟ್ರು, 2 ತಿಂಗಳು ಬಿಟ್ಟು ಬನ್ನಿ ಆಪ್ರೇಷನ್ ಮಾಡೋಣ ಅಂತ ಹೇಳಿದ್ದಾರೆ. ಹಾಗಾಗಿ ಈಗ 2 ತಿಂಗಳ ಹತ್ರ ಬಂತು, ಇನ್ನೊಂದು ಇದರಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಸರಿ, ಒಂದು 15-20-30 ದಿವಸದ ಮುಂಚೆ ಫೋನ್ ಮಾಡಿದ್ದಾರೆ. ಅವರು ಫೋನ್ ಮಾಡಿ ಹೇಳಿದ್ದಾರೆ, 1 ತಿಂಗಳ ಮುಂಚೆ ಫೋನ್ ಮಾಡಿದ್ದಾರೆ, ಸದ್ಯ ಇಂಥ ಡೇಟಿಗೆ ಕರ್ಕೊಂಡು ಹೋಗಬೇಕು ಅಂದರೆ ಈಗ ಕರ್ಕೊಂಡು ಹೋಗಿ 3-4 ದಿನ ಆಗಿರೋದಷ್ಟೇ. ಅವರು ಇಂಥ ಡೇಟಿಗೆ ಕರ್ಕೊಂಡು ಹೋಗಬೇಕು, ನಿನ್ನ ರಾಯರಲ್ಲಿ ಒಂದು ಪ್ರಾರ್ಥನೆಯನ್ನು ಇಡು.
ಯಾಕಂದರೆ ಅವರು ರಾಯರ ಭಕ್ತರಲ್ಲ, ಆ ಹುಡುಗಿ ಆಗಲಿ ಆ ಹುಡುಗಿ ತಾಯಿ ಆಗಲಿ ಯಾರೂ ರಾಯರ ಭಕ್ತರಲ್ಲ. ಆದರೆ ಇವರು ರಾಯರನ್ನು ಆರಾಧಿಸುವ ರೀತಿ, ರಾಯರನ್ನು ಇದು ಮಾಡುವಂಥದ್ದೆಲ್ಲ ಇವ್ರಿಗೆ ಗೊತ್ತು. ಹಾಗಾಗಿ ನಿನ್ನ ದೇವರಲ್ಲಿ ಒಂದು ಪ್ರಾರ್ಥನೆಯನ್ನು ಇಡು, ನನ್ನ ಮಗಳಿಗೆ ಈ ರೀತಿಯೆಲ್ಲ ಸಮಸ್ಯೆ ಇದೆ, ನಂಗೆ ಒಂದೇ ಮಗು ಆಗಿದ್ದರೂ ಸಾಕಿತ್ತಲ್ಲಮ್ಮ, ಏನು ಯಾವ ದೇವರು ಪವಾಡ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ, ಒಟ್ಟಾರೆ ನೀನೊಂದು ಪ್ರಾರ್ಥನೆಯನ್ನು ಇಡು. ನೀನು ಯಾಕಂದರೆ ಭಕ್ತಿಯಿಂದ ಪೂಜೆ ಮಾಡ್ತೀಯ, ಶ್ರದ್ಧೆಯಿಂದ ರಾಯರ ಜಪ ಮಾಡ್ತೀಯ, ಅದು ನಂಗೆ ಗೊತ್ತು. ನನ್ನ ಮಗಳಿಗೋಸ್ಕರ ಆ ಒಂದು ಜಪನ ಮಾಡೋಕ್ಕಾಗಲ್ವಾ, ಒಂದು ಸಂಕಲ್ಪನ ಮಾಡೋಕ್ಕಾಗಲ್ವಾ ಅಂತ ಕೇಳ್ತಾರೆ. ಸರಿ, ಆವಾಗ ಅವ್ರು ಏನು ಮಾಡ್ತಾರೆ, ಆಯ್ತು ಇನ್ನೂ ಟೈಮ್ ಇದೆಯಲ್ಲ ಅಂಥೇಳಿ ಜಪ ಮಾಡ್ತಾರೆ. ಆ ಹುಡುಗಿ ಹೆಸರಲ್ಲಿ ಸಂಕಲ್ಪ ಮಾಡ್ಕೋತಾರೆ, ಜಪ ಮಾಡ್ತಾರೆ. ಜಪ ಮಾಡುವಾಗ ಹೇಳ್ತಾರೆ, ನಾನು ಸಾರಿ ಹೇಳ್ತೀನಿ ಎಲ್ರಿಗೂ, ನೀವು ಮಂತ್ರಗಳನ್ನು ಸಿದ್ಧಿ ಮಾಡ್ಕೊಂಡಿದ್ದೀರಿ, ನೀವು ಹೇಳ್ದಂಗೆ ಆಗುತ್ತೆ ಅಂತ ನೀವು ಏನೇನೋ ನಿಮ್ಮ ಇದನ್ನು ಮಾಡ್ಕೊಳಕ್ಕೆ ಹೋಗ್ಬಿಡಿ, ದಯವಿಟ್ಟು ಹೋದ್ರೆ ನೀವು ಕಳ್ಕೊತೀರಿ ಅದನ್ನು. ನಾನು ಏನು ಬೇಕಾದರೂ ಮಾಡ್ತೀನಿ, ಆ ಅಹಂಕಾರ ಬಂತು. ಯಾರೋ ಒಬ್ರು ಹೇಳ್ತಾರೆ ಅವ್ರಿಗೆ ಮಾಡ್ತೀನಿ ಅಂತಾರೆ, ಇನ್ನೊಬ್ರಿಗೆ ಮಾಡಲ್ಲ ಅಂತೀರಿ. ಅವಾಗ ಏನಾಗುತ್ತೆ, ಅದು ನಮ್ಮ ರಾಯರಿಗೂ ನೋವಾಗುತ್ತೆ ಅಲ್ವಾ. ನನಗೆ ಎಷ್ಟೋ ಸಲ ನೋವಾಗುತ್ತೆ, ಯಾಕಂದರೆ ತುಂಬ ಜನರು ಪಾಪ ಕಾಲ್ ಮಾಡ್ತಾರೆ, ನಾನು ರಿಸೀವ್ ಮಾಡಲ್ಲ. ರಿಸೀವ್ ಮಾಡಿದಾಗ ನಾನು ಎಷ್ಟೋ ಸಲ ನಾನು ರಾಯರಿದ್ರೆ ಹೇಳ್ಕೊಂಡಿದ್ದೆ, ತಂದೆ ಆವಾಗ ಎಷ್ಟು ಫೋನ್ ನಂಬರ್ ಕೊಟ್ಟೆ, ಈಗ ಪಾಪ ಫೋನ್ ನಂಬರ್ ಕೊಟ್ಟರು ಫೋನ್ ರಿಸೀವ್ ಮಾಡಲ್ಲ. ಅದು ಒಂಥರ ಮನ್ಸಿಗೆ ನೋವೇ ನಮಗೆ ಅಲ್ವಾ. ಅವ್ರು ಏನು ಅಂದ್ಕೋತಾರೋ ಅಲ್ಲಿಂದ ನಂಬರ್ ಕೊಡ್ತಾರೆ, ಇವ್ರ ಹತ್ರ ಏನೋ ಕಷ್ಟ ಸುಖ ಹೇಳಬೇಕು ಅಂದರೆ ಇವ್ರು ಆ ವ್ಯವಸ್ಥೆ ಇದು ಮಾಡ್ತಾ ಇಲ್ಲ, ಫೋನ್ ನಂಬರ್ ಯಾಕೆ ಕೊಡಬೇಕು ಇವರು ಅನ್ನೋ ಪ್ರಶ್ನೆನೂ ಕೆಲವರಲ್ಲಿ ಬರುತ್ತೆ. ಆ ಒಂದು ನೋವು ನಮಗಿರುತ್ತೆ, ಅಯ್ಯೋ ನಮ್ಗದು. ಅದಕ್ಕಾಗಿ ನಾನೆಲ್ಲ ವಾಯ್ಸ್ ರೆಕಾರ್ಡಲ್ಲಿ ಹಾಕೋದು ಹಾಗೆ, ಹೀಗೀಗಿದೆ ಸಮಸ್ಯೆ, ಹೀಗಿದೆ, ಈ ಕೆಲಸದಲ್ಲಿದ್ದೀನಿ, ಹಾಗಾಗಿ ನಾನು ಕಾಲ್ ರಿಸೀವ್ ಮಾಡೋಕ್ಕಾಗಿಲ್ಲ, ನೀವು ಬೇಜಾರು ಮಾಡ್ಕೋಬೇಡಿ, ಟೈಮ್ ಕೊಡಿ, ಇಲ್ಲ ವಾಯ್ಸ್ ಮೆಸೇಜಲ್ಲಿ ಏನಂತ ಹೇಳಿ ಅಂತ. ಹಾಗೆ ಆ ಹೆಣ್ಣು ಮಗಳು ರಾಯರಲ್ಲಿ ಪ್ರಾರ್ಥನೆಯನ್ನು ಇಡ್ತಾರೆ. ಯಾಕಂದ್ರೆ ಸಂಬಂಧಿಕರ ಹುಡುಗಿಯವರು, ಬೇರೆ ಹುಡುಗಿ ಅಲ್ಲ, ಯಾರಿದ್ರೂ ಮಾಡ್ತಾರೆ, ಅವರು ಯಾರಿದ್ರೂ ಮಾಡ್ತಾರೆ, ಹಾಗೇನಿಲ್ಲ ಪಾಪ. ಸುಮ್ಮನೆ ಹೇಳೋದಲ್ಲ, ಅವ್ರು ಮುಂಚೆನೇ ಹೇಳಿದ್ದಾರೆ, ಯಾರು ರಾಯರಿಗೆ ಯಾರು ಮಾಡುವಂಥ ಸೂಚನೆ ಕೊಡ್ತಾರೆ ಅವ್ರಿಗೆ ಮಾಡ್ತೀನಿ ಅಂತ. ಹಾಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಪ್ರಾರ್ಥನೆಯನ್ನು ಮಾಡಿದಾಗ ತಾಯಿ ಏನು ಕೇಳಿರ್ತಾರೆ ಅದನ್ನೇ ರಾಯರ ಹತ್ರ ಹೇಳ್ತಾರೆ. ರಾಯರೇ, ನಿಮ್ಮ ಹತ್ರ ಆಗದೆ ಇರೋ ಕೆಲಸ ಏನೂ ಇಲ್ಲ, ಮಗು ಒಂದು ಗರ್ಭಕೋಶದಲ್ಲಿದೆ, ಇನ್ನು ಟ್ಯೂಬಲ್ಲಿದೆ ಅಂತ ಇದ್ದಾರೆ. ಗರ್ಭಕೋಶದಲ್ಲಿರೋ ಒಂದು ಮಗು ಸಾಕಪ್ಪ, ಮತ್ತೆ ಯಾಕೆ ಬೇಕಪ್ಪ ಆ ಮಗುಗೆ ಇನ್ನೂ 21 ವರ್ಷ ಆಡೋ ವಯಸ್ಸು, ಅಂಥದ್ರಲ್ಲಿ ಹಿಂಗಾಗಿದೆ ತಂದೆ, ನೀನೇ ಕಾಪಾಡಬೇಕು, ಎಲ್ಲ ನಿನಗೆ, ನಂದೇನೂ ಇಲ್ಲ, ನಾನೊಂದು ನಿಮ್ಮ ಸ್ಮರಣೆಯನ್ನು ಮಾಡ್ತೀನಿ, ಸಂಕಲ್ಪ ಮಾಡ್ಕೋತೀನಿ ಅಷ್ಟೇ, ಎಲ್ಲ ನಿಮ್ಮ ಪಾದಕ್ಕೆ ಬಿಟ್ಟಿದ್ದೀನಿ ಅಂತ ಆ ಹೆಣ್ಣುಮಗಳು ಜಪವನ್ನು ಮಾಡ್ತಾರೆ. ಆಮೇಲೆ ತಿಳಿಸ್ತಾರೆ, ನಾನು ಜಪ ಮಾಡಿದ್ದೀನಿ, ಹೆದರಬೇಡಿ, ರಾಯರಿದ್ದಾರೆ, ನಾವೇನೂ ಹೇಳೋಕ್ಕಾಗಲ್ಲ, ರಾಯರಿಗಿಂತ ಹೆಚ್ಚು ನಾವಲ್ಲ, ರಾಯರು ಏನು ಮನಸ್ಸು ಮಾಡಿದ್ದಾರೆ ಅಂತ ನೋಡೋಣ ಅಂತಾರೆ. ಡಾಕ್ಟ್ರ್ ಹತ್ರ ಹೋಗುವಾಗಲೂ ಇವ್ರಿಗೆ ಹೇಳಿ ಫೋನ್ ಮಾಡೇ ಹೋಗ್ತಾರೆ, ಇಲ್ಲ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತೇಳಿ. ಒಂದು ವಾರದ ಹಿಂದೆ ಕರ್ಕೊಂಡು ಹೋಗಿದ್ದಾರೆ ಅಷ್ಟೇ. ಆವಾಗಲೂ ಇವರು ಇಲ್ಲಿ ಸಂಕಲ್ಪ ಪೂಜೆಯನ್ನು ಮಾಡ್ತಾರೆ. ರಾಯರೇ, ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀರಿ, ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ ಮಾಡಿ ರಾಯರೇ, ಒಳ್ಳೆಯದನ್ನು ಮಾಡಿ ರಾಯರೇ, ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ ಅದು ನಿಮಗೆ ಗೊತ್ತು, ಆದರೆ ಒಳ್ಳೆಯದನ್ನು ಮಾಡಿ ಅಂತ ರಾಯರ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾರೆ. ಹಾಗೆ ಆಸ್ಪತ್ರೆಗೆ ಹೋಗ್ತಾರೆ. ನೋಡಿ, ಎಷ್ಟೋ ವಿಷಯಗಳಿದೆ ಇವತ್ತು, ವೈದ್ಯರಿಗೆ ಅಚ್ಚರಿ ತರುವಂಥ ವಿಷಯ ರಾಯರು ಮಾಡಿದ್ದಾರೆ. ರಾಯರ ಪವಾಡ ನಡೀತು ಅಂತ ಇಲ್ಲ ನಡೆದಿದ್ದು ಇದೆ. 2 ತಿಂಗಳ ಹಿಂದೆ ಕಂಡಂಥ ಅವಳಿ ಜವಳಿ ಮಕ್ಕಳು ಸ್ಕ್ಯಾನ್ ಮಾಡಿದಾಗ ಕಾಣ್ತಾ ಇರೋದು ಮಗು ಒಂದೇ, ಗರ್ಭಕೋಶದಲ್ಲಿ ಮಾತ್ರ ಮಗು ಇದೆ. ಹಿಂದಿನ ರಿಪೋರ್ಟ್ ತೆಗೆದು ನೋಡ್ತಾರೆ, ಅದೇ ಡಾಕ್ಟ್ರಿಗೆ ಆಶ್ಚರ್ಯ ಆಗ್ತಾ ಇದೆ. ಅಲ್ಲ, ಹಿಂದಿನ ಸಲ ನಾನು ಸ್ಕ್ಯಾನ್ ಮಾಡಿದ ಸ್ಕ್ಯಾನಲ್ಲಿ ರಿಪೋರ್ಟೇ ಇದೆ, ಮಗು ಹಿಂಗೆ ಬೆಳವಣಿಗೆ ಇದೆ, ಒಂದು ಮಗು ಗರ್ಭಕೋಶದಲ್ಲಿದೆ, ಒಂದು ಮಗು ಹೀಗಿದೆ ಅಂತ ಇದೆ. ಆದರೆ ಈಗ ಸ್ಕ್ಯಾನ್ ಮಾಡುವಾಗ ನೋಡ್ತಾರೆ ಗರ್ಭಕೋಶದಲ್ಲಿ ಮಾತ್ರ ಮಗು ಇದೆ. ನೋಡಿ, ಅವ್ರು ರಾಯರ ಭಕ್ತರಲ್ಲ, ರಾಯರ ಪೂಜೆ ಮಾಡಿ ಗೊತ್ತಿಲ್ಲ, ಗುರುವಾರ ನೇಮ ಮಾಡಿ ಗೊತ್ತಿಲ್ಲ, ಆದರೆ ಇಲ್ಲಿ ರಾಯರ ಭಕ್ತರು ಮಾಡುವಂಥ ಆ ಭಕ್ತಿ, ಆ ಶ್ರದ್ಧೆಗೆ, ಆ ಪ್ರೀತಿಗೆ, ರಾಯರ ಮೇಲಿರುವಂಥ ಪ್ರೀತಿಗೆ, ಜೊತೆಗೆ ನಂಬಿಕೆ, ಏನೋ ಒಂದು ಮಾಡ್ತೀರಿ ರಾಯರೇ ಅನ್ನೋ ಆ ನಂಬಿಕೆ ಇಂದ ಆ ಹೆಣ್ಣು ಮಗಳಿಗೆ ಕೇಳ್ಕೊಂಡಿದ್ಲಲ್ವಾ, ಎಷ್ಟು ಆಶ್ಚರ್ಯ. ಆಸ್ಪತ್ರೆಯಲ್ಲೇ ಫೋನ್ ಮಾಡ್ತಾರಂತೆ, ಇಲ್ಲ ಒಂದೇ ಮಗು ಅಂತೆ, ಅವಳಿ ಜವಳಿ ಮಗು ಇಲ್ಲವಂತೆ ಅಂತ. ಎಲ್ಲರೂ ಡಾಕ್ಟ್ರೇ ಆಶ್ಚರ್ಯಪಟ್ಟಿದ್ದಾರಂದ್ರೆ ಲೆಕ್ಕ ಹಾಕಿ. ಯಾಕಂದರೆ 2 ತಿಂಗಳ ಹಿಂದೆ ಅವರೇ ಸ್ಕ್ಯಾನ್ ಮಾಡಿದವರು, ಬೇರೆಯವರಲ್ಲ. ರಿಪೋರ್ಟಲ್ಲಿದೆ ಒಂದು ಮಗು ಹೀಗಿದೆ, ಒಂದು ಮಗು ಹಾಗಿದೆ ಅಂತ. 2 ತಿಂಗಳ ಮೇಲೆ ಅದನ್ನ ತೆಗಿಬೇಕಮ್ಮ ಅಂತಾನು ಅಂದಿದ್ದಾರೆ, ಆಪರೇಷನ್ ಮಾಡಿ ತೆಗಿಬೇಕು, ಒಂದು ಮಗು ಮಾತ್ರ ಉಳಿಯುತ್ತೆ, ಅದು ತಾಯಿ ಏನು ತೊಂದರೆ ಇಲ್ಲ ಅಂತ ಹೇಳಿದವರೇ ಇವತ್ತು ಗರ್ಭಕೋಶದಲ್ಲಿ ಒಂದೇ ಮಗು ಇದೆಯಮ್ಮ ಅಂತ ಆಶ್ಚರ್ಯ ಪಡುವಂಥ ಒಂದು ಇದು ನಡೆಯುತ್ತೆ. ನೋಡಿ, ನಾನು ಹೇಳೋದೇನು ಗೊತ್ತಾ, ನಾನು ರಾಯರ ಭಕ್ತನಾಗಿದ್ದೇನೆ, ನಾನು ರಾಯರ ಭಕ್ತನ ಇಲ್ಲ, ರಾಯರ ಭಕ್ತರ ಆಗದೇ ಇದ್ದವ್ರಿಗೂ ರಾಯರ ಕೃಪೆ ಇರುತ್ತೆ. ಅವರೊಂದು ಮಾತು ಹೇಳಿದ್ರಂತೆ, ಆಗ ಏನೋ ಮಾಡ್ತಾರೆ ನನ್ನ ರಾಯರು, ನಂಗೆ ನಂಬಿಕೆ ಇದೆ, ಆದರೆ
ಆಮೇಲೆ ಅವಳು ಮಗುವನ್ನು ಹಡಿದ ಮೇಲೆ ಒಂದು ಸಲ ಮಂತ್ರಾಲಯಕ್ಕೆ ಹೋಗಿ ಬಂದು ರಾಯರ ಸೇವೆಯನ್ನು ಮಾಡಿ ರಾಯರ ದರ್ಶನವನ್ನು ಮಾಡಿ ಬನ್ನಿ ಅಂತ ಹೇಳಿದ್ರಂತೆ. ಅವರಮ್ಮ ಅದೇ ಕಾಲ್ ಮಾಡಿದ್ರಂತೆ. ಎಂಥ ಒಳ್ಳೆ ಸುದ್ದಿ, ಎಂಥ ಭಕ್ತಿ, ಎಂಥ ಶ್ರದ್ಧೆಯಿಂದ ಮಾಡಿದೀಯ ನೀನು. ಇವತ್ತು ನಿಜವಾಗಿಯೂ ಬಾಯಲ್ಲಿ ಹೇಳಿದರೆ ಸುಳ್ಳು ಅಂತ ಹೇಳ್ಬೋದು. ರಿಪೋರ್ಟ್ ಸಹಿತ ಇದೆ ಕೈಯಲ್ಲಿ. ಸಲ ಹೋದವ್ರು 2 ತಿಂಗಳು ಬಿಟ್ಟು ಬನ್ನಿ, ನಾನು ಆಪರೇಷನ್ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ. ಆದರೆ ಇವತ್ತು ಅದೇ ಡಾಕ್ಟ್ರ್ ಬಾಯಲ್ಲಿ ಇಲ್ಲಮ್ಮ ಆಶ್ಚರ್ಯ ಆಗ್ತಾ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಇನ್ನು ಮೇಲೆ ನಾನು ಗುರುವಾರ ದಿವಸ ರಾಯರನ್ನು ಸ್ಮರಣೆ ಮಾಡ್ತೀವಿ, ಗುರುವಾರವನ್ನು ಆಚರಣೆ ಮಾಡ್ತೀವಿ. ಮಂತ್ರಾಲಯಕ್ಕೆ ನನ್ನ ಮಗಳು ಹಡಿದ ತಕ್ಷಣ ಮಂತ್ರಾಲಯಕ್ಕೆ ಒಂದು 3-4 ತಿಂಗಳ ಮೇಲೆ ಮಂತ್ರಾಲಯಕ್ಕೆ ಹೋಗಿ ಬರ್ತೀನಿ ಅಂತಾರಂತೆ. ನೋಡಿ ಆ ಜಪಕ್ಕೆ ಎಷ್ಟು ಶಕ್ತಿ ಇದೆ, ಆ ಧ್ಯಾನಕ್ಕೆ ಎಷ್ಟು ಶಕ್ತಿ ಇದೆ ಅಂತ. ಆ ಹೆಣ್ಣು ಮಗಳಿಗೆ ಎಷ್ಟು ಖುಷಿಯಾಗಿರಬೇಕು. ಕಣ್ಣಲ್ಲಿ ನೀರು ಬಂತು ಅಂತಾರೆ, ರಾಯರಿದ್ರೆ ನಿಂತಾಗ ಕಣ್ಣಲ್ಲಿ ನೀರು. ಈ ಬಡಪಾಯಿಯ ಒಂದು ಕೋರಿಕೆ, ಒಂದು ಸಂಕಲ್ಪವನ್ನು ಈಡೇರಿಸ್ಕೊಡ್ತಾ ಇದ್ದೀರಲ್ಲ ತಂದೆ. ಬಡಪಾಯಿ ನಾನು ಏನೂ ಅಲ್ಲ ಅಂಥದ್ರಲ್ಲಿ ಈಡೇರಿಸ್ಕೊಡ್ತಾ ಇದ್ದೀರಿ ಸ್ವಾಮಿ. ರಾಯರ ಭಕ್ತರನ್ನು ಹೆಚ್ಚು ಮಾಡೋ ಜೊತೆಗೆ ರಾಯರ ಭಕ್ತರನ್ನು ನಾನು ಕನೆಕ್ಟ್ ಮಾಡಿಸ್ತಾ ಇದ್ದೀರಿ ತಂದೆ ನೀವು ಅಂತ ಹೇಳಿ ಆ ದೇವರಲ್ಲಿ ರಾಯರಲ್ಲಿ ಬೇಡಿ ಕಣ್ಣೀರು ಹಾಕ್ತಾರಂತೆ. ನೋಡಿ ಆ ಕೇಳುವಾಗ ಅವರು ಫೋನ್ ಬರೋ ತನಕನೂ ಆ ರಾಯರ ಸ್ಮರಣೆಯಲ್ಲೇ ಇದ್ದರಂತೆ. ಅಂದರೆ ಎಲ್ಲಿ ಎರಡು ಒಂದು ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೋ ಏನು ಅಂತ. ನನ್ನ ಫೋನ್ ಬರೋ ತನಕನೂ ತಾನ ರಾಯರ ಸ್ಮರಣೆ, ಬರೀ ರಾಯರ ಮುಖ ನೋಡೋದು ಇದರಲ್ಲೇ ಇದೆ. ನಾನು ಹಂಗಾಗ್ಬಿಟ್ಟಿದೆ ನನಗೆ. ಅಂತೂ ಕೊನೆಗೆ ಒಳ್ಳೆ ಸುದ್ದಿ ಬರುತ್ತೆ. ಈ ಜಪ ತಪ ನೇಮ ಇದೆಯಲ್ಲಮ್ಮ, ತುಂಬ ಇದು ಕೊಡುತ್ತೆ. ಆದರೆ ಇದರಲ್ಲಿ ನೀವು ಹೇಳಿದ ಹಾಗೆ ಅಹಂಕಾರ ಬಂತು, ನಾವೇನು ಮಾಡ್ರೂ ನಡೆಯಲ್ಲಮ್ಮ, ಇದು ಮಾತ್ರ ಖಂಡಿತ ಅಂತಾರೆ. ಅದಕ್ಕೆ ಮಾಡಿ ಎಲ್ಲರೂ ಪ್ರಯತ್ನ ಮಾಡಿ. ನೀವು ಅಷ್ಟೊತ್ತು ಕುತ್ಕೋಬೇಕು, ಇಷ್ಟೊತ್ತು. ಇವತ್ತು 108 ಸಲ ಹೇಳ್ತೀರಾ, ನಾಳೆ ಸ್ವಲ್ಪ ಟ್ರೈ ಮಾಡಿ. ನಿಮಗೆ ಅದು ಆಗುತ್ತೆ ಅಂತ ಆದರೆ ಅದು ರಾಯರನ್ನು 1 ತಾಸು 2 ತಾಸು ಕೂತ್ಕೊಂಡು 500 1000 ಎಷ್ಟಾಗುತ್ತೆ ಅಷ್ಟು ಜಪವನ್ನು ಮಾಡಿ, ಖಂಡಿತ ಸಿದ್ಧಿ ಆಗುತ್ತೆ. ಆದರೆ ಮನಸ್ಸಲ್ಲಿ ಸ್ವಾರ್ಥ ಇಲ್ಲದ ಭಕ್ತಿ, ಸ್ವಾರ್ಥ ಇಲ್ಲದ ನಂಬಿಕೆ ಇರಲಿ, ಆವಾಗ ಖಂಡಿತವಾಗಿಯೂ ನಮ್ಮ ರಾಯರು ನಮ್ಮ ಕರುಣಾಮಯಿ ನಡೆಸ್ಕೊಟ್ಟೇ ಕೊಡ್ತಾರೆ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಕರುಣಾಮಯಿ ನಿಮ್ಮೆಲ್ಲರನ್ನ ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.